ಅಶ್ವವೇಗ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ಶುಭೋದಯ. ಪ್ರತಿದಿನದ ಈ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಶೇಷತೆ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಮಾಹಿತಿಯನ್ನು ಹೊತ್ತು ತರುವಂತಹ ಕಾರ್ಯಕ್ರಮವೇ ಅಶ್ವಜ್ಯೋತಿಷ್ಯ. ಇವತ್ತಿನ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಬಾಳೆ ಎಲೆಯಲ್ಲಿ ಊಟವನ್ನ ಯಾಕೆ ಮಾಡಬೇಕು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿಯವನ್ನ ಕಾರ್ಯಕ್ರಮಕ್ಕೆ ಆಧಾರದಿಂದ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಗುರುಗಳೇ, ಇವತ್ತು ಶುಕ್ರವಾರದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡಿ ಗುರುಗಳೇ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರಃ, ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ, ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ, ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಷಷ್ಠಿ ತಿಥಿ ಶುಕ್ರವಾರ, ಉತ್ತರಾಭದ್ರಾ ನಕ್ಷತ್ರ, ಸುಕರ್ಮನಾಮ ಯೋಗ, ಗರಿಜಾಕರಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆನ ತಾವು ತಿಳಿಸಿದ್ರ. ಹಾಗೆಯೇ ಶುಕ್ರವಾರ ನಾವುಗಳು ಯಾವ ಒಂದು ಮಂತ್ರ ಅಥವಾ ಯಾವ ಒಂದು ಶ್ಲೋಕವನ್ನ ಪಠಿಸಬೇಕು ಅದನ್ನ ತಾವು ತಿಳಿಸ್ಕೊಡಿ ಗುರುಗಳೇ. ಓಂ ಪ್ರವಶುಕ್ರಾಯ ಭಾನವೇ ಭರಧ್ವಂ, ಹವ್ಯಂ ಮತಿಂಚಾಗ್ನಜೇ ಸುಪೂತಂ, ಯೋ ದೈವ್ಯಾನಿ ಮಾನುಷಾ ಜನೋ ಗುಂಷಿ, ಅಂತರ್ವಿಶ್ವಾನಿ ವಿದ್ಮನಾ ಜಿಗಾತಿ. ಇಂದ್ರಾಣಿ ಮಾಸು ನಾರಿಷು ಸುಪತ್ನೀಮಹಮಶ್ರವಂ, ನಹ್ಯಸ್ಯಾ ಅಪರಂಚನ ಜರಸಾಮರತೆ ಪತಿಃ. ಇಂದ್ರಂ ವೋ ವಿಶ್ವತಸ್ಪರಿಹವಾಮಹೇ ಜನೇಭ್ಯಃ, ಅಸ್ಮಾಕಮಸ್ತು ಕೇವಲಃ. ಹಿಮಕುಂದಮೃಡಾಲಾಭಂ ದೈತ್ಯಾನಾಂ ಪರಮಂ ಗುರುಂ, ಸರ್ವಶಾಸ್ತ್ರಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಇದು ಇವತ್ತಿನ ದಿವಸ ನಾವು ಹೇಳುವಂತಹ ಶ್ಲೋಕ ಮಂತ್ರ. ಸರಿ ಗುರುಗಳೇ, ಈ ದಿನದ ಶ್ಲೋಕ ಯಾವುದು, ಮಂತ್ರ ಪಠಣೆ ಯಾವುದು ಅನ್ನೋದನ್ನ ತಾವು ತಿಳಿಸ್ಕೊಟ್ರಿ. ಹಾಗೆಯೇ ವೀಕ್ಷಕರು ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಫಲ ಇದೆ, ಯಾವ ರಾಶಿಗೆ ಅಶುಭ ಫಲ ಇದೆ, ಹಾಗೆಯೇ ಈ 6 ರಾಶಿಗಳಲ್ಲಿ ಇರುವಂತಹ ದೋಷಗಳಿಗೆ ಮೊದಲನೆಯದಾಗಿ ಯಾವ ರೀತಿಯಾಗಿ ಇವತ್ತು ಪರಿಹಾರವನ್ನ ಮಾಡ್ಕೋಬೇಕು, ಇದನ್ನ ತಾವು ತಿಳಿಸ್ಕೊಡಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವವರಿಗೆ ಇವತ್ತಿನ ದಿವಸ ಮಕ್ಕಳಿಂದ ತೊಂದರೆ ಬರುವಂಥ ಸಾಧ್ಯತೆಗಳು ಇವೆ. ಮಕ್ಕಳಿಂದ ತೊಂದರೆ ಬರತಕ್ಕಂಥದ್ದು ಅಂದರೆ, ನಾವು ಮಕ್ಕಳಿಗೆ ಏನೋ ಹೇಳಿರ್ತೇವೆ, ಏನೋ ಕೇಳಿರ್ತೇವೆ, ಅವರು ನಮ್ಮ ಮಾತು ಕೇಳೋದಿಲ್ಲ. ಆವಾಗ ನಮಗೇನಾಗ್ತದೆ, ನಾವು ಅವರಿಗೆ ಏನಾರು ಒಂದು ಹೇಳತಕ್ಕಂಥದ್ದು. ಹೀಗೆ ಅದರಿಂದ ಸಣ್ಣ ಪುಟ್ಟ ಮನಸ್ತಾಪ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಾವು ಅದಕ್ಕೆ ಪುತ್ರಂ ಮಿತ್ರವದಾಚರೇತ್, ಮಕ್ಕಳನ್ನು ನಾವು ಯಾರಂತೆ ಕಾಣಬೇಕು, ಮಿತ್ರ, ಸ್ನೇಹಿತರ ಹೇಗೆ ನಾವಿರುತ್ತೇವೆ, ಸ್ನೇಹಿತರೊಂದಿಗೆ ನಾವು ಒಡನಾಟ ಹೇಗಿರುತ್ತದೆ, ನಾವು ಅದಕ್ಕೆ ಮಿತ್ರಂ ಸ್ವಚ್ಛತೆಯ, ಮಿತ್ರರ ಹತ್ರ ಹೇಗಿರಬೇಕು, ಸ್ವಚ್ಛಂದವಾಗಿರಬೇಕು. ನಮ್ಮ ಎಲ್ಲ ಅಂತರಂಗದ ಮಾತನ್ನು ನಾವು ಯಾರ ಹತ್ರ ಹೇಳ್ತೇವೆ, ಮಿತ್ರರಿಗೆ, ಬೇರೆ ಯಾರಿಗೂ ಹೇಳುವುದಿಲ್ಲ.
ಯಾರಿಗಾರು ಹೇಳುತ್ತೇವೆಯೋ? ಯಾರಿಗೂ ಹೇಳೋದಿಲ್ಲ. ಹಾಗಾಗಿ ಆ ರೀತಿ ನಾವು ಇರಬೇಕಂತೆ. ಆವಾಗ ನಮಗೆ ಯಾವುದೇ ರೀತಿಯಾದಂಥ ಗೊಂದಲಗಳು ಇರೋದಿಲ್ಲ. ಇನ್ನು ಉನ್ನತ ಶಿಕ್ಷಣದವರಿಗೆ ಇವತ್ತಿನ ದಿವಸ ತೊಂದರೆ ಆಗುವಂತಹ ಸಾಧ್ಯತೆ ಇರ್ತದೆ. ಯಾರಾದರೂ ಕೂಡ ಉನ್ನತ ಶಿಕ್ಷಣದಲ್ಲಿ ಈ ಕಾಲೇಜು ಅದಕ್ಕೂ ಮೇಲ್ಪಟ್ಟಂಥ ಯಾವುದೇ ರೀತಿಯಾದಂಥ ಡಿಗ್ರಿ ಇದೆಲ್ಲ ಇದ್ದಾಗ ಇಂಜಿನಿಯರು ಹೀಗೆ ಅಂಥವರಿಗೆ ಇವತ್ತಿನ ದಿವಸ ವ್ಯತ್ಯಾಸ ಆಗುವಂಥದ್ದು, ಹಾಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಗಳು ಇರ್ತವೆ. ಆದಷ್ಟು ಜಾಗ್ರತೆಯಿಂದ ಅದಕ್ಕೆ ಏನು ಪರಿಹಾರ ಅಂತ ನಾವೇ ಕಂಡುಕೊಳ್ಬೇಕು. ಯಾಕಂದರೆ ಕೆಲವು ಈಗ ಮಳೆಗಾಲದ ವಾತಾವರಣ ಆಗಿರೋದ್ರಿಂದ ಅಲ್ಲೂ ಕೂಡ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರ್ತದೆ. ಮಳೆಯಿಂದಲೂ ಕೂಡ ತೊಂದರೆ ಬರತಕ್ಕಂಥದ್ದು. ಹಾಗೆ ನಮ್ಮ ಮನಸ್ಸು ಕೂಡ ಎಲ್ಲೋ ಚಾಂಚಲ್ಯ ಆಗತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಇವತ್ತಿನ ದಿವಸ ಇನ್ನು ಅಧಿಕವಾದಂಥ ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತದೆ ಬೇರೆ ಬೇರೆ ಕಾರಣಕ್ಕಾಗಿ ನಮಗೆ. ಯಾಕೆಂದರೆ ಈ ಖರ್ಚು ಹೇಳತಕ್ಕಂಥದ್ದು ನಮಗೆ, ಅದಕ್ಕೆ ನಾವು ಮನೆ ಒಂದು 3 ಬಾಗಿಲು, ಮನೆ ಒಂದು 3 ಬಾಗಿಲು ಆದರೆ ಈ ಖರ್ಚಿನ ವಿಚಾರದಲ್ಲಿ ಮನೆ ಒಂದು 100 ಬಾಗಿಲು. ಯಾಕೆಂದರೆ ದುಡಿಯೋನು ಒಬ್ಬನು, ಖರ್ಚು ಮಾತ್ರ ಎಲ್ಲರೂ ಮಾಡುವಂಥದ್ದು. ಹಾಗೆ ನಾವು ಒಂದು ಕಡೆಯಿಂದ ಸಂಪಾದನೆ ಮಾಡ್ತಾಯಿದ್ರೆ ನಮಗೆ 10 ಕಡೆಯಿಂದ 100 ಕಡೆಯಿಂದ ಹೋಗೋದಿರ್ತದೆ ಬೇರೆ ಬೇರೆ ಕಾರಣಕ್ಕಾಗಿ. ಹಾಗಾಗಿ ಆದಷ್ಟು ನಾವು ಆ ರೀತಿ ಎಷ್ಟು ಬೇಕೋ ಅಷ್ಟು ಖರ್ಚನ್ನು, ಯಾಕೆಂದರೆ ನಾವು ದುಂದು ವೆಚ್ಚ ಮಾಡಬಾರದಂತೆ. ನಮ್ಮ ಹತ್ರ ಇವತ್ತು ಏನೋ ಹಣ ಇದೆ ಅಂತ ಅದನ್ನು ದುಂದು ವೆಚ್ಚ ಮಾಡಬಾರ್ದು. ಅದನ್ನು ಆ ಲಕ್ಷ್ಮಿಯನ್ನು ಕೂಡಿಡಬಾರ್ದು ಅಂತಲೂ ಹೇಳ್ತಾರೆ. ಅಂದರೆ ಕೂಡಿಡಬಾರ್ದು ಅಂದರೆ ಅದನ್ನು ನಮ್ಮ ನಮಗೆ ಉಪಯೋಗಕ್ಕೆ ಬಳಸ್ಕೊಳ್ಬೇಕು. ಆ ನಂತರ ದಾನ ಧರ್ಮ ಮಾಡಬೇಕು ಅಂತ ಹೇಳಿದ್ದಾರೆ. ಬಿಟ್ಟರೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ದುರ್ಬಳಕೆ ಮಾಡಬಾರದು, ಅಥವಾ ಅಹಂಕಾರದಿಂದ ಅದನ್ನು ಲಕ್ಷ್ಮಿ ಇದೆ ಸಂಪತ್ತಿದೆ ಅಂತ ಅಹಂಕಾರ ಪಡಬಾರದಂತೆ. ಅಹಂಕಾರ ಪಟ್ಟರೆ ಅದು ಒಮ್ಮೆಲೆ ತಾನು ಬೇರೆ ಕಡೆ ಹೋಗ್ತೇನೆ ಅಂತ ಹೇಳ್ತಿದ್ದೆ. ಯಾಕಂದರೆ ಲಕ್ಷ್ಮಿ ಯಾವತ್ತೂ ಕೂಡ ಚಂಚಲೆ, ಒಬ್ಬರ ಮನೆಯಲ್ಲಿ ಸ್ಥಿರವಾಗಿ ಯಾವತ್ತೂ ಕೂಡ ಇಲ್ಲ. ನಾವು ಅದನ್ನು ನೋಡ್ತಾನೆ ಇರ್ತೇವೆ. ಹೌದು, ಹಿಂದೆ ಅಜ್ಜನ ಕಾಲದಲ್ಲಿ ಅವರು ಒಳ್ಳೆಯ ಶ್ರೀಮಂತರಾಗಿದ್ದರು. ಈಗ ಮೊಮ್ಮಗನ ಕಾಲದಲ್ಲಿ ಪೂರ್ತಿ ದಿವಾಳಿ ಆದರು. ಹೇಗೆ ಆಯಿತು ಅದು? ಅಜ್ಜ ಸಂಪತ್ತು ಮಾಡಿಟ್ಟಿದ್ದ ಅಂತ, ಅಜ್ಜ ಶ್ರೀಮಂತ ಅಂತ ಇವನು ಮೊಮ್ಮಗ ಆರಾಮಾಗಿರ್ತಾನೆ, ಏನೂ ಕೆಲಸ ಮಾಡೋದಿಲ್ಲ. ಅದ್ರ ಜೊತೆಯಲ್ಲಿ ಬೇಕಾಬಿಟ್ಟು ಖರ್ಚು ಮಾಡ್ತಾನೆ. ಅವಾಗ ಏನಾಯಿತು? ಅದಕ್ಕಾಗಿ ಈ ಕಾಲಚಕ್ರ ತಿರುಗ್ತಾ ಇರ್ತದೆ ಹೇಳುವಂಥ ಉದ್ದೇಶ ಕಾರಣ ಅದೇ. ಇದು ಯಾರ ಹತ್ರ ನಿಲ್ಲುವುದಿಲ್ಲ. ಅದು ಹಾಗೆ. ಯಾಕಂದರೆ ಆ ಸಂಪತ್ತು ಭಗವತ್ ವಿಷ್ಣು ಮಾಯೆಯ, ಆ ವಿಷ್ಣು ಮಾಯೆ ಹೇಳುವಂಥದ್ದು ಆ ಅಹಂಕಾರವನ್ನು ತಂದು ಬಿಡ್ತದೆ. ಯಾಕೆಂದರೆ ಇಲ್ಲಿ ಭಗವಂತ ಸೃಷ್ಟಿ ಮಾಡೋದು ಯಾರು? ಬ್ರಹ್ಮ ಸೃಷ್ಟಿ ಮಾಡಿದ್ರೆ ವಿಷ್ಣು ಸ್ಥಿತಿ ನಮ್ಮೆಲ್ಲರನ್ನ ನಡೆಸ್ತಕ್ಕಂಥವನು. ನಮ್ಮ ಗಾಡಿ ಮುಂದೆ ಓಡಿಸೋನು ಯಾರು? ವಿಷ್ಣು. ಅಂದರೆ ನಮಗೆ ಏನು ಲಾಲನೆ ಪೋಷಣೆ ಎಲ್ಲವನ್ನು ಕೊಡತಕ್ಕಂಥವನು ವಿಷ್ಣು ಆಗಿದ್ದಾನೆ. ಹಾಗೆ ಈಶ್ವರ ಲಯಕರ್ತ. ಅಂದರೆ ಯಾಕೆ ಅಂತಂದರೆ ಇದು ಹೀಗೆ ನಡೀತಾನೇ ಇರತಕ್ಕಂಥದ್ದು ಪ್ರಕ್ರಿಯೆ. ನಮಗೆ ಇವತ್ತು ಕಷ್ಟ ಬಂದಿದೆ ಅಂತ ನಾವು ದೇವ್ರ ಸ್ಮರಣೆ ಮಾಡ್ತೇವೆ. ಇಲ್ಲಾಂದರೆ ಅವನು ಕಷ್ಟ ಕೊಟ್ಟಾದರೂ ದೇವ್ರ ಸ್ಮರಣೆ ಮಾಡಿಕೊಳ್ತಾನಂತೆ. ಹಾಗಾಗಿ ನಾವು ಆದಷ್ಟು ನಮಗೆ ಸುಖ ಬಂತಾಗ, ಒಂದು ಅಧಿಕಾರ ಇದ್ದಾಗ, ಆರೋಗ್ಯವಾಗಿ ಇದ್ದಾಗ ನಾವು ಬೇರೆ ಯಾರನ್ನು ನೋಯಿಸದೆ, ಯಾರಿಗೂ ತೊಂದರೆ ಕೊಡದೆ ಇರಬೇಕಂತೆ. ಅದಕ್ಕಾಗಿ ಹೇಳಿದ್ದಾಳೆ ಕುಂತಿ. ಅಲ್ಲಿ ಆ ಕೌರವ ಪಾಂಡವರ ನಡುವೆ ಯುದ್ಧ ಆದಾಗ ಆ ನಂತರ ಹೇಳ್ಕೊಳ್ತಾರೆ, ಪಾಂಡವರು ಗೆದ್ದರು, 14 ವರ್ಷ ಅಜ್ಞಾತವಾಸ ಇದನ್ನೆಲ್ಲ ಮುಗಿಸಿ ಅವರು ಗೆದ್ದರು. ಆಮೇಲೆ ಯುದ್ಧದಲ್ಲಿ ಗೆದ್ದಾಗ ಇನ್ನು ಈ ಎಲ್ಲ ಅಧಿಕಾರವನ್ನು ನೀನೇ ತಗೊಂಡು ಹೋಗು, ನೀನೇ ತಗೋ ಅಂತ ಭಗವಂತ ಚಾವಿ ಕೊಟ್ಟನಂತೆ.
ಕುಂತಿ ಹತ್ರ. ಅವಾಗ ಅವಳು ಹೇಳ್ತಾಳಂತೆ, ಯಾಕಂದರೆ ಇಷ್ಟು ದಿವಸ ನಾವು ಪ್ರತಿ ಸೆಕೆಂಡು ಪ್ರತಿ ಕ್ಷಣವೂ ನಿನ್ನ ಸ್ಮರಣೆ ಯಾವತ್ತೂ ಮಾಡ್ತಾ ಇದ್ದಿದ್ವು. ಆದರೆ ಇನ್ನು ಮೇಲೆ ನಮಗೆ ಈ ಅಧಿಕಾರ, ಅಂತಸ್ತು, ಮರ್ಯಾದೆ ಇದೆಲ್ಲ ಸಿಕ್ಕಿದ ಮೇಲೆ ನಿನ್ನ ಸ್ಮರಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾನೇ ದೊಡ್ಡವನು ಅಂತ ಆಗ್ಬಿಡ್ತಾ ಇಲ್ಲಿ. ನಾನೇ ದೊಡ್ಡವನು ಅಂತ ಆಗೋದ್ರೆ ಅವನು ಬೀಳ್ತಾನೆ, ಅವನು ಬಿದ್ದೋದ. ಭಗವಂತ ಇದ್ದಾನೆ, ನಾನು ಏನೂ ಅಲ್ಲ ಅಂತ ಬಂದರೆ ಅವನು ಉದ್ಧಾರ ಆಗಿಬಿಡ್ತಾನೆ. ಈಗ ಎಲ್ಲರೂ ಸಾಮಾನ್ಯವಾಗಿ ನಾವು ನೋಡಿರ್ತೇವೆ, ನಾನು ಹೇಳಿದವರೆಲ್ಲ ಹರಿಶ್ಚಂದ್ರ ಘಾಟಲ್ಲಿ ಹೋಗಿ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇದನ್ನು ನಾವು ಎಲ್ಲರೂ ನೋಡ್ಕೊಳ್ಳೇಬೇಕು. ಈಗ ನೋಡ್ತೇವೆ, ನಾವು ವಿಚಾರ ಮಾಡ್ತಾ ಇರ್ತೇವೆ, ಅವನು ಹೋದ, ನಾನು ಮಾತ್ರ ಶಾಶ್ವತ, ನಾನು ಮಾತ್ರ ಸ್ಥಿರ, ನನ್ನನ್ನು ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾವು ತಿಳ್ಕೊಳ್ತೇವೆ. ನಾಳೆ ಬೆಳಗ್ಗೆ ನಮಗೆ ಸ್ವಲ್ಪ ಥಂಡಿ ಜ್ವರ ಬಂದರೂ ಸಾಕು, ಆವಾಗ ನಮಗೆ ಅದ್ರ ಬಗ್ಗೆ ಎಲ್ಲ ಫುಲ್ಲು ಉಲ್ಟ ಆಗ್ಬಿಡ್ತಾರೆ. ಹಾಗಾಗಿ ಆದಷ್ಟು ನಾವು ಈ ರೀತಿಯಿಂದ ಭಗವಂತನ ಸ್ಮರಣೆ ಮಾಡೋದರಿಂದ ನಮಗೆ ಖರ್ಚು ಕಡಿಮೆ ಮಾಡಿಕೊಳ್ಬೋದು. ಹಾಗಾಗಿ ಮಹಾಗಣಪತಿ ಅಷ್ಟೋತ್ತರವನ್ನು ನಾವು ಪಠಣ ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಬಂಧುಗಳಿಂದ ಕಲಹ ಆಗತಕ್ಕಂಥದ್ದು, ಹಾಗೆ ಧನ ಲಾಭ ಹೇಳತಕ್ಕಂಥದ್ದು. ಇವತ್ತಿನ ದಿವಸ ಧನ ಲಾಭ ಆಗ್ತದೆ ಅಂತಾದರೆ ನಮಗೆ ಯಾವತ್ತೂ ಕೂಡ ಏನೋ ನಮಗೆ ಗಂಟು ಸಿಗ್ತದೆ ಅಂತ ಅರ್ಥ ಅಲ್ಲವಂತೆ. ಧನ ಲಾಭ ಆಗಬೇಕು ಅಂತಾದರೆ ನಾವು ಆರೋಗ್ಯದಿಂದ ಇದ್ದರೂ ಕೂಡ ಅದು ಧನ ಲಾಭವೇ. ನಾವು ಇವತ್ತೇನು ಸಂಪಾದನೆ ಮಾಡದೆ ಹೋದರೂ ಇಲ್ಲ, ಏನೂ ಸಮಸ್ಯೆ ಇಲ್ಲ. ಆರೋಗ್ಯವಾಗಿದ್ದೇವೆ ಅಂತಂದರೆ ಅದೇ ಸಂಪಾದನೆ, ಅದೇ ಮುಖ್ಯ ಉದ್ದೇಶ. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ನಾವು ಕೃಷಿಯಿಂದ ನಮಗೆ ಲಾಭ ಆಗುವಂಥ ಸಾಧ್ಯತೆ ಇರುತ್ತದೆ. ಹಾಗೆ ಮೀನುಗಾರಿಕೆಗೆ ಇವತ್ತಿನ ದಿವಸ ಲಾಭ ಆಗುವಂಥ ಸಾಧ್ಯತೆ ಇರ್ತದೆ. ಮೀನುಗಾರರು ಯಾರಾದರೂ ಇದ್ದರೆ ಇವತ್ತಿನ ದಿವಸ ಲಾಭ. ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಆದಷ್ಟು ಮೀನುಗಾರಿಕೆಯನ್ನು ಮಾಡತಕ್ಕಂಥವರು ಆದಷ್ಟು ಅವರು ಜಾಗ್ರತೆಯಿಂದ ಅವರು ಯಾವ ರೀತಿ, ಯಾಕೆಂದರೆ ಮಳೆಯ ಜೊತೆಯಲ್ಲಿ ಗಾಳಿಯೂ ಬರುವಂಥದ್ದು. ನಾವು ಸಮುದ್ರಕ್ಕೆ ಹೋಗುವಾಗ ಗಾಳಿನೂ ಮುಖ್ಯವಾಗಿರ್ತದೆ. ನೀರಿನಿಂದ ಹೆಂಗೋ ಬಚಾವಾಗ್ಬೋದು, ಗಾಳಿಯಿಂದ ಕಷ್ಟ ಆಗಿಬಿಡ್ತದೆ. ಹಾಗಾಗಿ ಆದಷ್ಟು ಮೀನುಗಾರರು ಯಾರಾದರೂ ಆ ಸಮುದ್ರಕ್ಕೆ ಇಳಿಯುವ ಮುನ್ನ ತುಂಬ ಎಚ್ಚರವನ್ನು ವಹಿಸಬೇಕಾಗ್ತದೆ. ಹಾಗಾಗಿ ಇನ್ನು ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ಯೋಧರಿಗೆ ಅನಾನುಕೂಲ ಆಗುವಂಥ ಸಾಧ್ಯತೆ ಇದೆ. ಸೈನಿಕ ವೃತ್ತಿಯಲ್ಲಿರತಕ್ಕಂಥವರು ಆದಷ್ಟು ಇವತ್ತು ಜಾಗ್ರತೆಯಿಂದ, ಅಥವಾ ಇವತ್ತು ಒಂದು ದಿವಸ ಆದಷ್ಟು ಮನೆಯಲ್ಲಿರುವುದೇ ಒಳ್ಳೆಯದು. ಇನ್ನು ವೃತ್ತಿಯಲ್ಲೂ ಕೂಡ ಅನುಕೂಲ ಇದೆ, ಸಹೋದರರಲ್ಲಿ ಅನುಕೂಲ. ಹಾಗೆ ಕಲಹ ಆಗತಕ್ಕಂಥದ್ದಿದೆ. ತಂದೆ ತಾಯಿ ಅಣ್ಣ ತಮ್ಮಂದರಲ್ಲಿ ಸ್ವಲ್ಪ ಕಲಹ ಆಗುವಂಥ ಸಾಧ್ಯತೆ ಇರುತ್ತದೆ. ನೀರಿನಿಂದ ತೊಂದರೆ ಬರತಕ್ಕಂಥದ್ದು, ಮತ್ತು ತಂದೆ ತಾಯಿಯಿಂದ ಸ್ವಲ್ಪ ಸಹಾಯನೂ ಕೂಡ ಇವತ್ತು ಸಿಗ್ತದೆ. ಹಾಗೆ ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿರುವವರಿಗೆ ಅನ್ನಸ್ಥಾನದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಧನಸ್ಥಾನದಲ್ಲೂ ಕೂಡ ತೊಂದರೆ ಬರುವಂಥದ್ದು. ಸಾಧು ಸಂತರ ದರ್ಶನ ಇವತ್ತಿನ ದಿವಸ ಆಗುವಂಥದ್ದು. ತೀರ್ಥಯಾತ್ರೆ ಮಾಡುವಂಥ ಎಲ್ಲ ರೀತಿಯಲ್ಲಿ ಇವತ್ತು ಅವಕಾಶ ಹೇಳುವಂಥದ್ದು ಇದೆ. ಹಾಗೆ ದತ್ತಮಾಲಾ ಮಂತ್ರ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು, ಶಿರೋಬಾಧೆ, ಹಾಗೆ ಶತ್ರುಗಳಿಂದ ತೊಂದರೆ ಬರತಕ್ಕಂಥದ್ದು. ಇನ್ನು ಹೋಟೆಲ್ ಉದ್ಯಮದವರಿಗೆ ಲಾಭ ಆಗತಕ್ಕಂಥದ್ದು, ಪೆಟ್ರೋಲ್ ಉದ್ಯಮಕ್ಕೂ ಕೂಡ ಲಾಭ ಇದೆ. ಮೃತ್ಯುಂಜಯ ಜಪವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯಲ್ಲಿರೋವರಿಗೆ
ಅಧಿಕ ಖರ್ಚಾಗುವಂತಹ ಸಾಧ್ಯತೆ ಇದೆ. ಕೃಷಿಯಿಂದ ಖರ್ಚು, ಹೆಂಡತಿಯಿಂದ ಸಹಾಯ ಆಗತಕ್ಕಂತಹ ಸಾಧ್ಯತೆ ಇದೆ, ದೂರ ಪ್ರಯಾಣ. ಆದ್ದರಿಂದ ಮಹಾಗಣಪತಿ ಪೂಜೆ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗಳಿಗೆ ಶುಭ ಫಲ ಇದೆ, ಮತ್ತು ಯಾವ ರಾಶಿಗೆ ದೋಷ ಇದ್ದಲ್ಲಿ ನಾವು ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಈಗ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ಪ್ರಿಯ ವೀಕ್ಷಕರೇ, ಗುರುಗಳನ್ನ ತಾವು ನೇರ ಭೇಟಿ ಆಗಬೇಕು ಅಂತ ಆಸಕ್ತಿ ಇರುವಂತವರು ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕರೆ ಮಾಡಿ ಗುರುಗಳನ್ನ ತಾವು ನೇರ ಭೇಟಿ ಆಗ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ಈ ಬಾಳೆ ಎಲೆಯಲ್ಲಿ ನಾವು ಊಟ ಮಾಡೋದು ಯಾಕೆ? ಸಾಕಷ್ಟು ಜನರು ಈ ಪ್ರಶ್ನೆಯನ್ನ ಕೇಳಿರ್ಬೋದು ಅಥವಾ ಅನ್ಕೊಂಡಿರ್ಬೋದು, ಮನ್ಸಲ್ಲಿ ಬಂದಿರುತ್ತೆ, ಯಾಕೆ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡ್ಬೇಕು? ಹಾಗಿದ್ರೆ ಈ ಬಾಳೆ ಎಲೆಯ ಮಹತ್ವ ಏನು, ಅದರ ವಿಶೇಷತೆ ಏನು? ಹಿಂದಿನ ಕಾಲದಲ್ಲಿ ಬಾಳೆ ಎಲೆಯನ್ನೇ ಉಪಯೋಗವನ್ನ ಮಾಡ್ತಾ ಇದ್ರು. ತಟ್ಟೆ ಅನ್ನುವಂಥದ್ದು ಅಷ್ಟು ಮಹತ್ವ ಇರಲಿಲ್ಲ. ಬಾಳೆ ಎಲೆಗೆ ಯಾಕೆ ಅಷ್ಟು ಮಹತ್ವ ಅಂತ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದರೆ ನಾವು ಪ್ರತಿದಿನ 3 ಹೊತ್ತು ನಮಗೆ ಬೇಕೇ ಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಬಾಳೆ ಎಲೆ ಊಟವನ್ನು ಮಾಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಂತೆ. ಯಾಕೆ ಅಂತಂದರೆ, ವೈಜ್ಞಾನಿಕವಾಗಿ ನಾವು ಮೊದಲು ವಿಚಾರ ಮಾಡೋಣ. ವೈಜ್ಞಾನಿಕವಾಗಿ ನಾವು ಎಲ್ಲ ತರಕಾರಿಯನ್ನೇ ನಾವು ಊಟ ಮಾಡಬೇಕು. ಇವಾಗ ನಮಗೆ ರಕ್ತ ಬೇಕು, ನೀವು ಹರಿಗೆ ಸೊಪ್ಪನ್ನು ಉಪಯೋಗಿಸಿ, ಆದ್ದರಿಂದ ಸೊಪ್ಪು ಒಳ್ಳೆಯ ತರಕಾರಿಯನ್ನೇ ನೀವು ಊಟ ಮಾಡಿ, ನಿಮಗೆ ಒಳ್ಳೆಯ ರಕ್ತ ಶುದ್ಧಿ ಆಗ್ತದೆ, ಹಾಗೆ ನಿಮಗೆ ಶರೀರದಲ್ಲಿ ಸತ್ವ ಬರ್ತದೆ, ಶಕ್ತಿ ಬರ್ತದೆ ಅಂತ ಈಗ ಯಾವುದೇ ಡಾಕ್ಟ್ರ್ ಹೇಳಿದ್ರು ಕೂಡ, ಡಾಕ್ಟ್ರ್ ಹೇಳೋದು ಅದೇ. ಈಗ ನಿಮಗೆ ಜ್ವರ ಬಂದಿದೆ ಅಂತಾದರೆ ನೀವು ಈ ಸೊಪ್ಪನ್ನು ಊಟ ಮಾಡಿ, ಇದನ್ನು ನೀವು ಉಪಯೋಗಿಸಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಆ ಗುಣ, ಔಷಧಿ ಗುಣ ಹೇಳತಕ್ಕಂಥದ್ದು ಬಾಳೆ ಎಲೆಯಲ್ಲಿ ಇರತಕ್ಕಂಥದ್ದು. ಯಾಕೆಂದರೆ ನಮಗೆ ಎಷ್ಟೋ ವನಸ್ಪತಿಗಳು ಅದರಲ್ಲಿ ಇರ್ತವೆ. ಈಗ ನಾವು ಬಾಳೆಹಣ್ಣನ್ನು ತಿಂತೇವೆ. ಆ ಬಾಳೆಹಣ್ಣನ್ನು ತಿನ್ನೋದ್ರ ಜೊತೆಯಲ್ಲಿ ಆ ಹಣ್ಣಿನ ಸಿಪ್ಪೆಯಲ್ಲಿ ಅದು ಸಣ್ಣ ಪುಟ್ಟ ಒಂದು ಇದಿರ್ತದೆ. ಅದು ಯಾವ ರೀತಿ? ಅದು ಆ ಹಣ್ಣಿನ ಸಿಪ್ಪೆಯಲ್ಲಿ ಇರತಕ್ಕಂಥ ಆ ಸತ್ವದ ಗುಣ ಅಲ್ಲಿ ಆ ಸಿಪ್ಪೆಯಲ್ಲಿ ಇರ್ತದೆ ಅಂತೆ. ಆ ಹಣ್ಣು ಒಳಗಡೆ ಅಷ್ಟು ಶಕ್ತಿ ಇಲ್ಲ. ಆ ಸಿಪ್ಪೆಯಲ್ಲಿ ಇರತಕ್ಕಂಥ ಸ್ವಲ್ಪ ಒಂದು ರೀತಿ ನವೆ ಆದಂಥ ಯಾವ ರೀತಿ ಇರುತ್ತದೆ, ಅದನ್ನು ನಾವು ತಿನ್ನೋದರಿಂದ ನಮಗೆ ಆ ಪೂರ್ತಿ ಆ ವನಸ್ಪತಿ, ಅದರ ಶಕ್ತಿ, ಅದರ ಗುಣ ಹೇಳತಕ್ಕಂಥದ್ದು ನಮಗೆ ಬರತಕ್ಕಂಥದ್ದು. ವಿಶೇಷವಾಗಿ ನಮಗೆಲ್ಲ ಗೊತ್ತಿದೆ, ಈಗ ಯಾವುದೇ ರೀತಿಯಾದಂಥ ಅದು ಬಾಳೆ ಗಿಡ ಹೇಳತಕ್ಕಂಥದ್ದು ಯಾವುದೇ ರೀತಿಯಾದಂಥ ಬೀಜದಿಂದ ಅದು ಬೆಳೆಯುವುದು ಅಲ್ಲ. ಹಾಗೆ ಅದು ಯಾವುದೇ ರೀತಿಯಾದಂಥ ಎಂಜಲಿನಿಂದ ಬೆಳೆಯುವಂಥದ್ದು ಅಲ್ಲ. ಕೆಲವೊಂದು ಬೇರೆ ಕೆಲವು ಹಣ್ಣಿನ ಗಿಡ ಇದೆಲ್ಲ ಯಾವುದೋ ಅದನ್ನು ಕಾಗೆನೋ ಯಾವುದೋ ತಿಂದು ಅದನ್ನು ಹಾಕಿರ್ತದೆ, ಅದನ್ನು ತಿಂದು ಎಲ್ಲೋ ಬಿದ್ದಿರ್ತದೆ, ಅದು ಸಸ್ಯಾಗಿ ಹುಡ್ತದೆ. ಹಣ್ಣಿನ ಗಿಡ ಇರ್ಬೋದು, ಬೇರೆ ಗಿಡ ಇರ್ಬೋದು. ಆದರೆ ಇದು ಮಾತ್ರ ಶುದ್ಧವಾಗಿರತಕ್ಕಂಥದ್ದು, ಯಾವುದೇ ಎಂಜಲಿನಿಂದ ಬೆಳೆಯುವಂಥದ್ದು ಅಲ್ಲ. ಹಾಗೆ ಯಾವುದೇ ಬೀಜದಿಂದ ಬೆಳೆಯುವಂಥದ್ದು ಅಲ್ಲ. ಇದಕ್ಕೆ ಯಾವುದೇ ರೀತಿಯಾದಂಥ, ಹಾಗಾಗಿ ವಿಶೇಷವಾಗಿ ಅದರಲ್ಲಿ ವನಸ್ಪತಿ, ಆ ವನಸ್ಪತಿ ಅಂದರೆ ಈ ಶರೀರಕ್ಕೆ ಬೇಕಾಗಿರತಕ್ಕಂತಹ ಆರೋಗ್ಯದ ದೃಷ್ಟಿಯಿಂದ ಅದು ನಾವು ಬಾಳೆ ಎಲೆಯನ್ನು ಉಪಯೋಗಿಸತಕ್ಕಂಥದ್ದು ತುಂಬ ಉತ್ತಮ ಮತ್ತು ತುಂಬ ಮುಖ್ಯವಾಗಿ ಇರತಕ್ಕಂಥದ್ದು ಈ ಒಂದು ದೃಷ್ಟಿಯಿಂದ. ಇನ್ನು ನಾವು ವೈಜ್ಞಾನಿಕವಾಗಿ ಆಲೋಚನೆಯನ್ನು ಮಾಡಿ ಆಯಿತು. ಇನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಆಲೋಚನೆಯನ್ನು ಮಾಡೋದಾದರೆ, ನಮಗೆ
ಎಂಜಲು ಅಂತ ನಾವು ಕರಿತೇವೆ. ಒಬ್ಬರ ಎಂಜಲನ್ನು ಒಬ್ಬರು ಊಟ ಮಾಡಬಾರದು. ಈಗ ಯಾರೋ ಒಬ್ಬರು ನಾವು ನೋಡ್ತೇವೆ, ಈಗೆಲ್ಲ ಹೋಟೆಲ್ಲು ಅಲ್ಲಿ ಇಲ್ಲೆಲ್ಲ ನಾವೆಲ್ಲ ಹೋಗ್ತೇವೆ, ಅಥವಾ ನಾವು ಕೇಕ್ ಕಟ್ ಮಾಡ್ತೇವೆ. ಅಲ್ಲಿ ಈ ಕೇಕ್ ಕಟ್ ಮಾಡಿದ್ರೆ ಏನು ಮಾಡಿದ್ರು, ಇಲ್ಲಿ ಹಿಂಗೆ ಕಟ್ ಮಾಡಿದ್ರು, ಇದನ್ನು ತೆಗೆದು ಅವ್ನು ತಿನ್ನಿಸಿದ್ರು, ಅವನು ತೆಗೆದು ಇದನ್ನು ತಿನ್ನಿಸ್ದ. ಆ ಎಂಜಲು ಹೇಳ್ತಕ್ಕಂಥ ಅದೇ ವಿಷವಂತೆ, ಅದೇ ವಿಷ. ಈಗ ತಾಯಿ ಎಂಜಲನ್ನು ಮಕ್ಕಳು ಸ್ವೀಕಾರ ಮಾಡಬಾರ್ದು, ಮಕ್ಕಳ ಎಂಜಲನ್ನು ತಾಯಿನೂ ಕೂಡ ಸ್ವೀಕಾರ ಮಾಡಬಾರ್ದಂತೆ. ಆ ಎಂಜಲು ಹೇಳತಕ್ಕಂಥದ್ದು ಅದೇ ವಿಷವಾಗಿ ನಮಗೆ ಪರಿಣಾಮವನ್ನು ಬೀರ್ತದೆ. ಈ ವಿಷ ಹೇಳತಕ್ಕಂಥದ್ದು ನಾವು ಆದಷ್ಟು ಈ ಬಾಳೆ ಎಲೆಯನ್ನು ನಾವು ಎಲೆಯಲ್ಲಿ ಊಟ ಮಾಡೋದ್ರಿಂದ ಊಟ ಮಾಡಾದ ತಕ್ಷಣ ಅದನ್ನು ನಾವು ಒಗೆದು ಬಿಡ್ತೇವೆ, ಮತ್ತು ಅದನ್ನು ಬಳಸೋದಿಲ್ಲ. ಹಾಗಾಗಿ ಈ ಒಂದು ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ, ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಎಂಜಲು ಮತ್ತು ಇದೆಲ್ಲ ಇರೋದರಿಂದ ನಾವು ಬಾಳೆ ಎಲೆಯಲ್ಲೇ ಊಟ ಮಾಡಬೇಕು. ಮತ್ತು ಎಲ್ಲ ದೃಷ್ಟಿಯಲ್ಲೂ ಕೂಡ ಈಗ ನಾವು ಯಾವುದೋ ಪ್ಲಾಸ್ಟಿಕ್ ಪ್ಲೇಟ್ ಇರ್ಬೋದು, ಅಥವಾ ಇನ್ಯಾವುದೋ ಈಗ ಸ್ಟೀಲ್ ಪ್ಲೇಟ್ ಇರ್ಬೋದು, ಇದನ್ನೆಲ್ಲ ನಾವು ಬಳಸೋದ್ರಿಂದ ಏನಾಗ್ತದೆ ಹೇಳ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದರಲ್ಲಿ ಆ ಸ್ಟೀಲ್ ಪ್ಲೇಟ್ ತಟ್ಟೆಯಲ್ಲಿ ನಾವು ಊಟ ಮಾಡೋದರಿಂದ ಯಾವುದೋ ರೀತಿಯಾದಂಥ ಕಾಯಿಲೆಗಳು ಬರ್ತದೆ ಅಂತ ಯಾರೋ ಹೇಳಿದ್ದಿದೆ. ಅದು ಯಾವುದೋ ನನಗೂ ಸರಿ ನೆನಪು ಬರ್ತಾ ಇಲ್ಲ ಈ ಸಂದರ್ಭದಲ್ಲಿ. ಆದರೆ ಈ ವೈಜ್ಞಾನಿಕವಾಗಿ ಹಾಗೆ ನಾವು ಆಧ್ಯಾತ್ಮಿಕವಾಗಿ ಈ ರೀತಿ ಆಲೋಚನೆ ಮಾಡೋದರಿಂದ ಆದಷ್ಟು ನಾವು ಯಾವತ್ತೂ ಕೂಡ ಮತ್ತೆ ಈಗೆಲ್ಲ ತಟ್ಟೆಯನ್ನು ನಾವು ಉಪಯೋಗಿಸ್ತಾ ಇದ್ದೇವೆ. ಈಗ ಹೌದು, ಇತ್ತೀಚೆಗೆ ಹೇಳಿದ್ರು ಪ್ಲಾಸ್ಟಿಕ್ ಕಪ್ಸು ಮತ್ತೆ ಪ್ಲಾಸ್ಟಿಕ್ ತಟ್ಟೆಗಳನ್ನ ಉಪಯೋಗ ಮಾಡಬಾರ್ದು ಅಂತ. ಯಾಕೆಂತಂದರೆ ಅದರಲ್ಲಿ ಅವರು ಈಗ ಎಷ್ಟೋ ಬೇರೆ ತಟ್ಟೆಯನ್ನು ಅವ್ರು ಸರಿ ತೊಳಿಲಿಕ್ಕೆ ಆಗೋದಿಲ್ಲ. ಈಗ ಮನೆಯಲ್ಲೂ ಕೂಡ, ಈಗ ಮನೆಯಲ್ಲಿ ನಾವೇನೋ ಊಟ ಒಂದು ನಾವು ಮಾಡ್ತಾ ಇದ್ದೇವೆ, ಅಡುಗೆ ಮಾಡೋರು ಬೇರೆ, ಪ್ಲೇಟ್ ತಟ್ಟೆ ಎಲ್ಲ ತೊಳೆಯೋ ಅದು ಬೇರೆ, ಹಾಗೆ ಬಡಿಸೋರು ಬೇರೆ, ಊಟ ಮಾತ್ರ. ಹಾಗಾಗಿ ಅವ್ರು ಯಾವ ರೀತಿ ತೊಳಿತಾರೆ ಅಂತ ನಮಗೆ ಗೊತ್ತಿರುವುದಿಲ್ಲ. ಅದರಲ್ಲಿ ತೊಳೆಯುವಾಗ ಯಾವುದೋ ರೀತಿಯಾದಂಥ ಆ ತೊಳೆಯುವಾಗ ಕೆಮಿಕಲ್ ಯಾವುದು ಸಬೀನಾ ಇರ್ಬೋದು, ಸೋಪ್ ಇರ್ಬೋದು, ಅದನ್ನು ಅಂಶನೂ ಕೂಡ ಆ ತಟ್ಟೆ ಮೇಲೆ ಇರ್ತದೆ. ಹಾಗೆ ಯಾವುದೋ ರೀತಿ ಅನ್ನದ ಅಗಳಿರ್ಬೋದು, ಆಹಾರದ ಅದು ಕೂಡ ಇರ್ತದೆ. ಗೊತ್ತಿಲ್ಲದೆ ಅವರು ಅಥವಾ ಇರಲಿ ತೊಂದರೆ ಇಲ್ಲ ಊಟ ಮಾಡಲಿ, ಅವರಿಗೂ ಕೂಡ ಆಲಸ್ಯದಿಂದ ಈಗ ಯಾರಿಗೂ ಕೂಡ ಕ್ಲೀನಾಗಿರಬೇಕು, ರುಚಿಯಾಗಿರಬೇಕು, ಶುಚಿಯಾಗಿರಬೇಕು, ಶುದ್ಧವಾಗಿರಬೇಕು, ಆರೋಗ್ಯವಾಗಿರಬೇಕು ಯಾರಿಗೂ ಇರೋದಿಲ್ಲ. ಆಗಲಿ ನಾನೇನು ಊಟ ಮಾಡ್ತಾ ಇಲ್ಲ, ಅವರು ಊಟ ಮಾಡ್ತಾರೆ, ಆಗಲಿ ಹೋಗಲಿ ಅಂಥ ಒಂದು ಆ ವಿಷಕಾರಿ ಘಟನೆಗಳು, ವಿಷಕಾರಿ ಅಂಶಗಳು ಅದರಲ್ಲಿ ಇರ್ತದೆ. ಅದನ್ನು ನಾವು ಊಟ ಮಾಡೋದರಿಂದ ನಮಗೆ ಆರೋಗ್ಯದ ಮೇಲೆ ನಾವು ಪರಿಣಾಮವನ್ನು ಅದು ಬೀರುತ್ತದೆ. ಹಾಗಾಗಿ ಇದು ಎಲ್ಲ ದೃಷ್ಟಿಯಿಂದ ನಮಗೆ ಆ ಬಾಳೆ ಎಲೆ ಊಟ ಹೇಳತಕ್ಕಂಥದ್ದು ಎಲ್ಲ ರೀತಿಯಲ್ಲಿ ಮಹತ್ವಪೂರ್ಣವಾಗಿ, ಹಾಗೆ ಎಲ್ಲ ರೀತಿ ಶಕ್ತಿಯನ್ನು ಕೊಡತಕ್ಕಂಥದ್ದು. ಈ ನಮಗೆಲ್ಲ ಶಕ್ತಿ ಬೇಕು, ಯುಕ್ತಿ ಬೇಕು, ಎಲ್ಲ ಬೇಕು ಅಂತಾದರೆ, ನೆಮ್ಮದಿ ಬೇಕು ಅಂತಾದರೆ ನಾವು ಊಟ ಬಹಳ ಮುಖ್ಯ. ನಾವು ಇರಬೇಕು ಅಂದರೆ ಊಟ ಮಾಡಬೇಕಲ್ಲಿ. ಆ ಊಟ ಮಾಡಲಿಲ್ಲ ಅಂದರೆ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆದಷ್ಟು ನಾವು ಆ ಬಾಳೆ ಎಲೆ ಊಟವನ್ನೇ ಮಾಡೋದರಿಂದ, ಅಂದರೆ ನಾವೀಗ ದಿವಸ ಅದನ್ನು 5 ರೂಪಾಯಿ 6 ರೂಪಾಯಿ ಕೊಟ್ಟು ಬಾಳೆ ಎಲೆ ತರಿಸ್ಬೇಕೊಳ್ಳಲ್ಲ. ನಾವು ಇದ್ದ ಜಾಗದಲ್ಲೇ ಆ ಬಾಳೆ ಮರವನ್ನು ಬೆಳೆಸ್ಬೋದು. ಅದನ್ನು ಕಡಿತಾ ಹೋದಂಗೆ ಒಂದು ಆಯಿತು, ಅದು ಬಿದ್ದೋಯ್ತು, ಮತ್ತು ಕಡ್ದಂಗೆ ಮತ್ತೆ ಅಲ್ಲೇ ಬೆಳೀತದೆ. ಅದಷ್ಟು ಗುಣ, ಅದು ವನಸ್ಪತಿ, ಅದು ಔಷಧ ಅದು. ಹಾಗಾಗಿ ಎಲ್ಲ ಪೂಜೆ ಪುನಸ್ಕಾರಾದಿಗಳಲ್ಲಿ ಬಾಳೆಹಣ್ಣು ಬೇಕೇ ಬೇಕು, ಕದಲಿ ಫಲ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ನಾವು ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ ಅನುಕೂಲ ಆಗ್ತದೆ, ಜೀರ್ಣಕ್ರಿಯೆ. ಹಾಗೆ ನಾವು ಹಿಂದಿನ ಕಾಲದಲ್ಲೆಲ್ಲ ಈಗ ದೋಸೆಯನ್ನು ಮಾಡಲಿಕ್ಕೆ ಆ ಬಾಳೆ ಮರದ ಇದನ್ನೇ ಬಳಸ್ತಿದ್ರು. ಹಾಗೆ ಅದನ್ನು ನಾವು ಚುಟ್ಟಿ ಅಂತ ಕರಿತೇವೆ. ಈಗ ಕೆಲವು ಮಲೆನಾಡಿನ ಜಾಗದಲ್ಲಿ ಕಡೆಗಳಲ್ಲಿ ತೆಳ್ಳೆವು ಅಂತ ಹೇಳ್ತಾರೆ. ಅದನ್ನು ಎರಲಿಕ್ಕೆ ಬಾಳೆ ಎಲೆನೇ ಮುಖ್ಯವಾಗಿರುತ್ತದೆ. ಹಾಗಾಗಿ ಅದನ್ನು ನಾವು ಆ ರೀತಿ ಬಳಸೋದ್ರಿಂದ ನಮಗೆ ಗೊತ್ತಿಲ್ಲದೆ ನಮಗೆ ವನಸ್ಪತಿಗಳು ನಮ್ಮ ಹೊಟ್ಟೆಗೆ ಹೋಗ್ತವೆ. ಹೀಗೆ ಇನ್ನೂ ನಮಗೆ ಅದರ ಬಗ್ಗೆ ಹೇಳಬೇಕು ಅಂತಾದರೆ ಇನ್ನೂ ಸ್ವಲ್ಪ ಅವಕಾಶ ಬೇಕಾಗ್ತದೆ, ಕಾಲಾವಕಾಶ. ಹಾಗಾಗಿ ಇನ್ನೂ ಕೆಲವು ರಾಶಿಗಳು ಇರೋದರಿಂದ ಮುಂದಿನ ಸರಿ ಅದರ ಬಗ್ಗೆ ಮಾತಾಡೋಣ. ಸರಿ ಗುರುಗಳೇ,
ಬಾಳೆ ಎಲೆಯ ವಿಶೇಷತೆ ಮತ್ತೆ ಮಹತ್ವ ಏನು, ಮತ್ತೆ ವೈಜ್ಞಾನಿಕ ಕಾರಣ ಏನು, ಆಧ್ಯಾತ್ಮಿಕ ಹಿನ್ನೆಲೆ ಏನು, ಇದರ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಉಳಿದಂತಹ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಈ ರಾಶಿಗಳಿಗೆ ಏನು ದೋಷ ಇದೆ, ಏನು ಶುಭ ಫಲ ಇದೆ, ದೋಷ ಇದ್ದಲ್ಲಿ ಇವತ್ತು ಯಾವ ರೀತಿಯಾಗಿ ಪರಿಹಾರವನ್ನ ಮಾಡ್ಕೋಬೇಕು, ಇದನ್ನ ತಾವು ತಿಳಿಸ್ಕೊಡಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರುವವರಿಗೆ ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟ ಆಗತಕ್ಕಂಥದ್ದು, ಚಿನ್ನದ ವ್ಯಾಪಾರಿಗಳಿಗೂ ಕೂಡ ನಷ್ಟ ಆಗತಕ್ಕಂಥದ್ದು, ವೈರಿಗಳಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಸಂಗೀತ ವೃತ್ತಿಯಲ್ಲಿ ಇರತಕ್ಕಂಥವರಿಗೆ ಅನುಕೂಲ ಆಗತಕ್ಕಂಥದ್ದು, ವಾಹನ ಮಾರಾಟಗಾರರಿಗೂ ಕೂಡ ಇವತ್ತಿನ ದಿವಸ ಅನುಕೂಲ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರೋರಿಗೆ ವೃತ್ತಿಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಆಕಾಶ ಮಾರ್ಗದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಮೀನುಗಾರರಿಗೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ, ಮಕ್ಕಳಿಂದ ಸಹಾಯ ಸಿಗುವಂಥದ್ದು, ಹಾಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ದತ್ತಮಾಲಾ ಮಂತ್ರ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿ, ಧನುರಾಶಿಯಲ್ಲಿರೋವರಿಗೆ ಬಂಧುಗಳಿಂದ ಸಹಾಯ ಸಿಗುವಂಥದ್ದು, ಕೃಷಿಯಲ್ಲಿ ಅನುಕೂಲ, ಔಷಧ ವ್ಯಾಪಾರಿಗಳಿಗೂ ಕೂಡ ಅನುಕೂಲ ಆಗತಕ್ಕಂಥದ್ದು, ತೀರ್ಥಯಾತ್ರೆಯಲ್ಲಿ ತೊಂದರೆ ಬರತಕ್ಕಂಥದ್ದು, ಸಾಧು ಸಜ್ಜನರ ದರ್ಶನದಲ್ಲಿ ತೊಂದರೆ ಬರತಕ್ಕಂಥದ್ದು, ಗೋಸೇವೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರುವವರಿಗೆ ಸಹೋದರರ ಸಹಕಾರ ಹೇಳತಕ್ಕಂಥದ್ದು ಸಿಗ್ತದೆ, ಸೈನಿಕರಿಗೆ ಅನುಕೂಲ ಆಗತಕ್ಕಂಥದ್ದು, ಹಾಗೆ ಕುಟುಂಬದಲ್ಲಿ ಕೂಡ ಸಹಕಾರ ಸಿಗ್ತದೆ. ಶತ್ರುಗಳಿಂದ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಶ್ವಾನಗಳಿಗೆ ಆಹಾರ ಕೊಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರುವವರಿಗೆ ಧನಲಾಭ ಆಗುವಂಥ ಸಾಧ್ಯತೆ ಇದೆ. ಮೃಷ್ಟಾನ್ನ ಭೋಜನ ಸಿಗುವಂಥ ಸಾಧ್ಯತೆ ಇದೆ. ದೂರ ಪ್ರಯಾಣದಲ್ಲಿ ಕೂಡ ತೊಂದರೆ ಬರುವಂಥದ್ದು, ಹೆಂಡತಿಯಲ್ಲಿ ಕಲಹ ಆಗತಕ್ಕಂಥದ್ದು, ತಂದೆ ತಾಯಿ ಸೇವೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಮೀನರಾಶಿ, ಮೀನರಾಶಿಯಲ್ಲಿರುವವರಿಗೆ ಆರೋಗ್ಯ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ. ಪೂಜಾ ಮತ್ತು ಹೋಮದಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ವೈರಿಯಿಂದ ತೊಂದರೆ ಆಗಬಹುದು, ಹಾಗೆ ಹುಣ್ಣು ಅಥವಾ ಗಾಯಗಳ ಆಗುವಂಥ ಸಾಧ್ಯತೆ ಇದೆ. ಮಹಾಗಣಪತಿ ಪೂಜೆ ಅಥವಾ ಪ್ರಾರ್ಥನೆಯಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ಎಲ್ಲ ರಾಶಿಯವರಿಗೂ ಕೂಡ ಎಲ್ಲರಿಗೂ ಕೂಡ ಇವತ್ತಿನ ದಿವಸ ವ್ಯತ್ಯಾಸ ಹೇಳ್ತಕ್ಕಂಥದ್ದು ಇದ್ದೇ ಇದೆ. ಆದ್ದರಿಂದ ನಾವು ವ್ಯತ್ಯಾಸ ಆದರೂ ಕೂಡ ನಾವು ದೃಢ ನಿಶ್ಚಯದಿಂದ ಭಗವಂತನ ಸ್ಮರಣೆ ಮಾಡುವುದರಿಂದ ಇವತ್ತಿನ ದಿವಸ ನಮಗೆ ಬೇರೆ ಯಾವುದು ಮಂತ್ರ ಹೇಳಲಿಕ್ಕೆ ಆಗಲಿಲ್ಲ ಅಂತ ರಾಮ ಅಂತ ಹೇಳಿದ್ರೂ ಸಾಕು. ಆ ಎಲ್ಲ ರಾಮ ಅಂದರೆ ಎಲ್ಲ ನಮ್ಮ ಪಾಪ ಎಲ್ಲ ಕಷ್ಟವನ್ನು ಕಳೆದು ಹೋಗಲಾಡಿಸಿ ನಮಗೆ ಸುಖವನ್ನು ಭಗವಂತ ಇವತ್ತಿನ ದಿವಸ ಅನುಗ್ರಹ ಮಾಡ್ತಾನೆ. ಸರಿ ಗುರುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಪಂಚಾಂಗದ ವಿಶೇಷತೆ ಮತ್ತೆ ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಮತ್ತೆ ಬಾಳೆ ಎಲೆಯಲ್ಲಿ ಊಟ ಮಾಡೋದರ ವಿಶೇಷತೆಯನ್ನು ಇದನ್ನ ತಾವು ಪ್ರಿಯ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇವತ್ತು ಶುಕ್ರವಾರ, ಹಾಗಾಗಿ ಶುಕ್ರವಾರದ ದಿನ ಶ್ರೀ ದುರ್ಗಾದೇವಿಯನ್ನ ಆರಾಧನೆಯನ್ನ ಮಾಡುವಂತಹ ದಿನ. ದುರ್ಗಾದೇವಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಈ ದಿನದ ಅಶ್ವಜ್ಯೋತಿಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.